ಎಲ್ರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಸೆಕೆಂಡ್ BCom ಥರ್ಡ್ ಸೆಮಿಸ್ಟರ್ನಲ್ಲಿ ಬರುವಂತಹ ಹಣಕಾಸು ಸಾಕ್ಷರತೆ ಇದನ್ನು ಬರೆದವರು ರಾಜೇಶ್ ಕುಮಾರ್ TR. ಅದಕ್ಕಿಂತ ಮುನ್ನ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹೊಸಬ್ರು ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಹೃದಯ ಮಿತ್ರರೇ. ಹಾಗೂ ನಮ್ಮ ಸಬ್ಸ್ಕ್ರೈಬರು ದಯವಿಟ್ಟು ವಿಡಿಯೋಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ಲೇಖಕರ ಪರಿಚಯ ಮಾಡ್ಕೊಳ್ಳೋಣ. ರಾಜೇಶ್ ಕುಮಾರ್ TR ಅವರು ವೃತ್ತಿಯಲ್ಲಿ ಚಾರ್ಟೆಡ್ ಅಕೌಂಟ್, ಪ್ರವೃತ್ತಿಯಲ್ಲಿ ಅಂಕಣ ಬರಹಗಾರರು. ಪ್ರಜಾವಾಣಿ ಪತ್ರಿಕೆಯಲ್ಲಿ ಷೇರು ಮಾರುಕಟ್ಟೆ, ಬಂಡವಾಳ ಹೂಡಿಕೆ, ಉಳಿತಾಯ ಯೋಜನೆಗಳ ಕುರಿತು ಅಂಕಣ ಬರೆಹಗಳನ್ನು ಬರೆಯುವುದು, ಅದರ ಮೂಲಕ ಜನರಲ್ಲಿ ಹಣಕಾಸು ಸಾಕ್ಷರತೆ ಮೂಡಿಸುತ್ತಿದ್ದಾರೆ. ಏನಾಗಾದ್ರೆ ಹಣಕಾಸು ಸಾಕ್ಷರತೆ ಅಂದರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಣಕಾಸು ಸಾಕ್ಷರತೆ ನೋಡಿ, ನಾವು ವಿದ್ಯಾವಂತರಾಗಿದ್ವಿ, ಸಾಕ್ಷರರಾಗಿದ್ವಲ್ವಾ, ಓದು ಬರ ಎಲ್ಲ ಕಲ್ತ್ಬಿಟ್ಟಿದ್ವಿ, ತಿಳುವಳಿಕೆ ಇದೆ, ಇದು ಸಾಕ್ಷರತೆ ಅಂತ ಕರಿತೀವಿ. ಹಣಕಾಸು ಸಾಕ್ಷರತೆ, ಹಣಕಾಸಿನಲ್ಲಿ ನಾವು ತಿಳ್ಕೊಳೋದು ಭಾರಿ ಇದೆ. ದುಡಿತೀವಿ, ದುಡಿದ್ರು ಸಹ ಹೇಗೆ ಅದನ್ನ ಉಳಿತಾಯ ಮಾಡ್ಬೇಕು, ಅದರಿಂದ ಅಭಿವೃದ್ಧಿ ಹೊಂದಬೇಕು ಅನ್ನೋದನ್ನ ತಿಳ್ಕೊಳೋದು ಬಹುಮುಖ್ಯವಾದ ಅಂಶ. ಪ್ರಿಯ ಸಹೃದಯ ಮಿತ್ರರೇ, ಮೊದಲು ಇದರ ಪ್ರವೇಶಕ್ಕೆ ಬರೋಣ. ಹಣಕಾಸು ಸಾಕ್ಷರತೆ ರಾಜೇಶ್ ಕುಮಾರ್ TR. ಭಾರತೀಯರಲ್ಲಿ ನಾಳೆಗಾಗಿ ಕೂಡಿಡುವ ಪ್ರವೃತ್ತಿ ಮೊದಲಿನಿಂದಲೂ ಇದೆ. ಕೂಡಿಡ್ತೀವಲ್ವ, ಉಳಿತಾಯ ಮಾಡ್ತೀವಲ್ಲ, ಸೇವಿಂಗ್ ಮಾಡ್ತೀವಲ್ಲ. ಹುಂಡಿಗಳಲ್ಲಿ, ನಾಗಂದಿಗೆಯ ಗೂಡಿನಲ್ಲಿ, ಅಡುಗೆ ಮನೆಯ ಡಬ್ಬಗಳಲ್ಲಿ, ಕೆಲವೊಮ್ಮೆ ಮನೆ ಯಾವುದೋ ಮೂಲೆಯ ನೆಲದಡಿಯಲ್ಲಿ ಗಳಿಸಿದ್ದನ್ನು ಉಳಿಸಿಡಲು ಪ್ರಯತ್ನಿಸಿರುವ ಅನೇಕ ಪ್ರಸಂಗಗಳನ್ನು ನಾವೆಲ್ಲ ಕಂಡಿದ್ದೇವೆ. ಹಾಗೆಯೇ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಎನ್ನುವ ಕೂಡಿಡುವ ಚಿಂತನೆಗೆ ವಿರುದ್ಧವಾದ ಮಾತನ್ನು ಕೂಡ ಕೇಳಿದ್ದೀವಲ್ವ. ಆದರೆ ಈಗ ಕಾಲ ಮೊದಲಿನಂತಿಲ್ಲ, ಕಾಲ ಬದಲಾಗಿದೆ, ಜನರು ಬದಲಾಗಿದ್ದಾರೆ. ಗಳಿಸಿದ್ದನ್ನು ಯಾರಿಗೆಂದರೆ ಅವರಿಗೆ ಕೊಡುವಂತಿಲ್ಲ, ಎಲ್ಲೆಂದರಲ್ಲಿ ಇಡುವಂತಿಲ್ಲ. ಅದಕ್ಕೊಂದು ಸುರಕ್ಷಿತವಾದ ವ್ಯವಸ್ಥೆ ಇರಬೇಕು. ಹಾಗೆಯೇ ಯಾಕೆ ಕೂಡಿಡ್ಬೇಕೆನ್ನೋ ಉಡಾಫೆಯನ್ನು ತೋರುವಂತಿಲ್ಲ. ಉಡಾಫೆ ಅಂದ್ರೆ ಉದಾಸೀನ, ನೆಗ್ಲೆಕ್ಟ್ ಅಂತೀವಲ್ಲ, ಅದನ್ನ ಭವಿಷ್ಯದ ಫ್ಯೂಚರಲ್ಲಿ ಅನಿರೀಕ್ಷಿತ ಅಗತ್ಯಗಳಿಗಾಗಿ ಕೂಡಿಡಲೇಬೇಕಾಗಿದೆ. ಆದರೆ ನಮ್ಮ ಕಷ್ಟ ಅರ್ಜಿತ ದುಡಿಮೆಯನ್ನು ಕೂಡಿಡುವುದು ಹೇಗೆ, ಅದನ್ನು ಮಾಡಿಕೊಡುವುದು ಹೇಗೆ, ಹೆಂಗ್ ಮಾಡ್ಕೊಳ್ಳೋದು ಎನ್ನುವ ಪ್ರಶ್ನೆಗಳಿಗೆ ಈಗಿನ ದಿನಗಳಲ್ಲಿ ಹಲವಾರು ಮಾರ್ಗಗಳಿವೆ, ಹಲವಾರು ದಾರಿಗಳಿವೆ. ಅವುಗಳಲ್ಲಿ ಯಾವುದು ಸುರಕ್ಷಿತ, ಯಾವುದು ಸುರಕ್ಷಿತವಲ್ಲ ಎನ್ನುವುದನ್ನು ತೀರ್ಮಾನಿಸುವುದೇ ನಮ್ಮ ಮುಂದಿರುವ ಸವಾಲು, ಒಂದು ಚಾಲೆಂಜ್ ಆಗಿದೆ. ಯಾವುದು ಸೇಫ್ಟಿ, ಯಾವ ಸೇಫ್ಟಿ ಇಲ್ಲ ಅನ್ನೋದು ನಮ್ಮ ಮುಂದೆ ಈಗಿನ ಆಧುನಿಕ ಒಂದು ಜಗತ್ತಿನಲ್ಲಿ ಒಂದು ಚಾಲೆಂಜ್, ಸವಾಲಾಗಿದೆ. ಅವುಗಳಿಗೆ ಕೊಂಚ ಮಟ್ಟಿಗೆ, ಸ್ವಲ್ಪ ಮಟ್ಟಿಗೆ ಉತ್ತರ ಕಂಡುಕೊಳ್ಳುವ ಅವಕಾಶ ಈ ಲೇಖನದಲ್ಲಿ ಇದೆ, ಈ ಆರ್ಟಿಕಲ್ ಅಲ್ಲಿ ಇದೆ. ರಾಜೇಶ್ ಕುಮಾರ್ ನೋಡಿ ನಮಗಾಗಿ ಬರೆದಿರುವಂತ ಒಂದು ಲೇಖನ ತುಂಬಾ ಚೆನ್ನಾಗಿದೆ. ಸಹೃದಯ ಮಿತ್ರರೇ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಹೆಚ್ಚಿನ ಬಲವನ್ನು ಕೊಟ್ಟಂಗೆ ಆಗ್ತದೆ. ಮೊದಲಿಗೆ ಒಂದನೇದು, ಯಶಸ್ವಿ ನಿರ್ವಹಣೆಗೆ ಹೂಡಿಕೆ ಲೆಕ್ಕಾಚಾರ. ಹೂಡಿಕೆ ಅಂದ್ರೆ ಉಳಿತಾಯ, ಇನ್ವೆಸ್ಟ್ಮೆಂಟ್ ಅಂತ ಅದರ ಅರ್ಥ. ನಿಶ್ಚಿತ ಠೇವಣಿ FD, ಫಿಕ್ಸೆಡ್ ಡಿಪಾಸಿಟ್ ಇಟ್ಟರೆ ಹಣ ಸುರಕ್ಷಿತ, ಸೇಫ್ ಆಗಿರುತ್ತೆ ಅಂತ ನಾವು ಭಾವಿಸ್ಕೊತೀವಲ್ವಾ. ಅಯ್ಯೋ, ಕಷ್ಟ ಕಾಲಕ್ಕೆ ಆಗೋ ಚಿನ್ನ ತೆಗೆದುಕೊಳ್ಳೋಣ, ಅದಕ್ಕಿಂತ ಬೆಸ್ಟ್ ಅಲ್ವಾ. ಹೀಗೆ ವಿವಿಧ ಹೂಡಿಕೆಗಳ ಬಗ್ಗೆ ಜನಸಾಮಾನ್ಯರು, ಕಾಮನ್ ಪೀಪಲ್ ತಮ್ಮದೇ ಅನುಭವ ಆಧಾರದಲ್ಲಿ ನಿರ್ಧಾರ ತೆಗೆದುಕೊಳ್ತಾರೆ. ಆದರೆ ಯಾವುದೇ ಹೂಡಿಕೆ ಮಾಡುವಾಗ ಹೂಡಿಕೆ ಲೆಕ್ಕಾಚಾರ, ಇನ್ವೆಸ್ಟ್ಮೆಂಟ್ ನಾವು ಅದನ್ನ ಅಂದಾಜು ಮಾಡಬೇಕಾಗುತ್ತೆ, ಲೆಕ್ಕಾಚಾರವನ್ನು ಮಾಡಬೇಕಾಗತ್ತೆ, ಅಳೆದು ತೂಗಬೇಕಾಗ್ತದೆ, ಬಹಳ ಮುಖ್ಯ. ಯಾವ ಹೂಡಿಕೆ, ಯಾವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ, ಲಾಭ ಕೊಡುತ್ತೆ ಎಂಬ ಅಂದಾಜು ಮಾಡಿ ಹೂಡಿಕೆ ಮಾಡಿದಾಗ ಮಾತ್ರ ಸಂಪತ್ತು ವೃದ್ಧಿ ಆಗ್ತದೆ. ಹಾಗಾದ್ರೆ ಏನಿದು ಹೂಡಿಕೆ ಕ್ಯಾಲ್ಕುಲೇಟರ್ ಅನ್ನೋದ್ರ ಬಗ್ಗೆ ತಿಳ್ಕೊಳೋದಾದ್ರೆ, ಯಾವ ಹೂಡಿಕೆ ಎಷ್ಟು ಲಾಭ ತಂದುಕೊಡುತ್ತೆ ಎಂದು ಲೆಕ್ಕಾಚಾರ ಮಾಡುವ ಸಾಧನವೇ ಹೂಡಿಕೆ ಕ್ಯಾಲ್ಕುಲೇಟರ್, ಲೆಕ್ಕಾಚಾರ. ಇಷ್ಟೇ ಅಲ್ಲ, ಎಷ್ಟು ಅವಧಿಗೆ ಟರ್ಮ್ ಹೂಡಿಕೆ ಮಾಡಬೇಕು, ಎಷ್ಟು ಹೂಡಿಕೆ ಮಾಡಬೇಕು, ಎಲ್ಲಿ ಹೂಡಿಕೆ ಮಾಡಿದ್ರೆ ಉತ್ತಮ, ಬೆಸ್ಟ್ ವೇ ಯಾವುದು,
ಈಗ ಎಲ್ಲ ಅಂದಾಜುಗಳನ್ನು ಹೂಡಿಕೆ ಕ್ಯಾಲ್ಕುಲೇಟರ್ ನಮಗೆ ಒದಗಿಸಿಕೊಡ್ತದೆ. ಆ ಮೂಲಕ ಹೂಡಿಕೆ ಗುರಿ ತಲುಪಲು ನೆರವಾಗುತ್ತದೆ. ಬ್ಯಾಂಕಿಂಗ್, ಮ್ಯೂಚುವಲ್ ಫಂಡ್ ಮುಂತಾದ ಹೂಡಿಕೆಗೆ ಸಂಬಂಧಿಸಿದ ಹಲವು ವೆಬ್ಸೈಟ್ಗಳಲ್ಲಿ ಹೂಡಿಕೆ ಕ್ಯಾಲ್ಕುಲೇಟರ್ ಲಭ್ಯವಿರುತ್ತದೆ. ಎಕ್ಸೆಲ್ ಶೀಟ್ ಬಳಕೆ ಗೊತ್ತಿದ್ದಲ್ಲಿ ಅದನ್ನು ಕೂಡ ಹೂಡಿಕೆ ಲೆಕ್ಕಾಚಾರಕ್ಕೆ ಬಳಸ್ಬೋದು. ನಾವು ಒಳಗೊಳ್ಳುವ ಅಂಶಗಳು ಆರಂಭಿಕವಾಗಿ ಎಷ್ಟು ಹೂಡಿಕೆ ಮಾಡ್ತೀರಾ ನೀವು? ನಿರೀಕ್ಷಿತ ಲಾಭಾಂಶ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್, ಹೂಡಿಕೆ ಅವಧಿ ಟರ್ಮ್ ಆಫ್ ದಿ ಇನ್ವೆಸ್ಟ್ಮೆಂಟ್, ಬೆಲೆ ಏರಿಕೆ ನೋಡಿ ಎಲ್ಲ ಪ್ರೈಸ್ ಇನ್ಕ್ರೀಸ್ ಆಗ್ತಲೇ ಇದೆ, ಲೆಕ್ಕಾಚಾರನ ಮಾಡ್ಕೋಬೇಕು. ಹೂಡಿಕೆ ಹೀಗೆ ಹಲವು ಅಂಶಗಳನ್ನು ಹೂಡಿಕೆ ಕ್ಯಾಲ್ಕುಲೇಟರ್ ಒಳಗೊಳ್ತದೆ. ಇದೇ ಹೂಡಿಕೆ ಕ್ಯಾಲ್ಕುಲೇಟರ್. ಇದು ನಮಗೆ ನಿಮ್ಮೆಲ್ಲರಿಗೂ ಸಹ ಹೂಡಿಕೆ ಮಾಡಬೇಕಾದ್ರೆ ಇರುವಂತಹ ಒಂದು ಪ್ರಾಥಮಿಕ ಜ್ಞಾನ, ನಾವು ತಿಳ್ಕೊಂಡಿರ್ಬೇಕಾಗ್ತದೆ. ಈ ಒಳಗೊಳ್ಳುವ ಅಂಶಗಳು ಆರಂಭಿಕವಾಗಿ ಎಷ್ಟು ಹೂಡಿಕೆ ಮಾಡ್ತೀರಾ, ನಿರೀಕ್ಷಿತ ಲಾಭಾಂಶ, ಹೂಡಿಕೆ ಅವಧಿ, ಬೆಲೆ ಏರಿಕೆ ಲೆಕ್ಕಾಚಾರ, ಹೆಚ್ಚುವರಿ ಹೂಡಿಕೆ, ಹೀಗೆ ಹಲವು ಅಂಶಗಳನ್ನು ಹೂಡಿಕೆ ಕ್ಯಾಲ್ಕುಲೇಟರ್ ಒಳಗೊಳ್ಳುತ್ತೆ. ಉದಾಹರಣೆ ಸಹಿತ ವಿವರಣೆಯನ್ನು ನೋಡೋಣ. ಪಟ್ಟಿ 1ರಲ್ಲಿ ಹೂಡಿಕೆಗೆ ಪರಿಗಣಿಸಿರುವ ಅಂಶಗಳು. ಈಗಿನ ವಯಸ್ಸು 20 ವರ್ಷ ಅಂತ ನಾವು ತಿಳ್ಕೊಳ್ಳೋಣ. ನಿವೃತ್ತಿ ವಯಸ್ಸು 60 ವರ್ಷ. ಮಾಸಿಕ ಹೂಡಿಕೆ ಮಂತ್ಲಿ ಇನ್ವೆಸ್ಟ್ಮೆಂಟು ರು 500 ₹500. ಹೂಡಿಕೆ ಮೊತ್ತದ ವಾರ್ಷಿಕ ಹೆಚ್ಚಳ 5%, ಶೇಕಡ 5. ಹಣದುಬ್ಬರ ಬೆಲೆ ಏರಿಕೆ ಪ್ರಮಾಣ ಶೇಕಡ 5% ಆಗುತ್ತೆ. ಮೇಲಿನ ಪಟ್ಟಿಯಲ್ಲಿರುವಂತೆ ನಿಮ್ಮ ಈಗಿನ ವಯಸ್ಸು 20 ವರ್ಷ ಆಗಿದ್ದು ನಿಮಗೆ 60 ವರ್ಷ ಆಗುವವರೆಗೆ ಹೂಡಿಕೆ ಮಾಡುತ್ತೀರಿ ಎಂದು ಭಾವಿಸೋಣ. ಪ್ರತಿ ತಿಂಗಳು ₹500 ಹೂಡಿಕೆ ಮಾಡುತ್ತೀರಿ. ವರ್ಷದಿಂದ ವರ್ಷಕ್ಕೆ ಹೂಡಿಕೆ ಮೊತ್ತ ಶೇಕಡ 5% ಹೆಚ್ಚಳ ಮಾಡುತ್ತೀರಿ ಎಂದುಕೊಳ್ಳೋಣ. ಅಂದರೆ ಮೊದಲನೇ ವರ್ಷ ₹500 ಹೂಡಿಕೆ ಮಾಡಿದರೆ ಎರಡನೇ ವರ್ಷ ₹525 ಹೂಡಿಕೆ ಮಾಡುತ್ತೀರಿ. ಮೂರನೇ ವರ್ಷದಲ್ಲಿ ₹525 ಶೇಕಡ 5% ಮತ್ತೆ ಹೆಚ್ಚಳ ಮಾಡಿಕೊಳ್ಳುತ್ತೀರಿ. ಅಂದರೆ ₹551.25 ಎಂದು ತಿಳ್ಕೊಳ್ಳೋಣ. ಹೂಡಿಕೆಯು ಈ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಸಾಗುತ್ತದೆ. ಇದಕ್ಕೆ ಶೇಕಡ 5% ಹಣದುಬ್ಬರದ ಲೆಕ್ಕಾಚಾರವನ್ನು ಸೇರಿಸೋಣ. ಹೀಗೆ ಮಾಡಿದಾಗ ಬೇರೆ ಬೇರೆ ಹೂಡಿಕೆಗಳಲ್ಲಿ ಯಾವ ಲಾಭ ಸಿಗುತ್ತದೆ ಎನ್ನುವುದನ್ನು ಲೆಕ್ಕಾಚಾರ ಮಾಡೋಣ. ಪಟ್ಟಿ ನೋಡೋಣ. ವಿವಿಧ ಹೂಡಿಕೆಯಲ್ಲಿ ಸಿಗುವ ಲಾಭಾಂಶ. ವಿವಿಧ ಹೂಡಿಕೆಗಳಲ್ಲಿ ನಿರೀಕ್ಷಿತ ಲಾಭಾಂಶ ನಿಮಗೆ ಸಿಗುವ ಮೊತ್ತ ರುಗಳಲ್ಲಿ. ಹಣದುಬ್ಬರ ಪರಿಗಣಿಸಿದಾಗ ಸಿಗುವ ಮೊತ್ತ ರುಗಳಲ್ಲಿ. ನಿಶ್ಚಿತ ಠೇವಣಿ ಫಿಕ್ಸೆಡ್ ಡಿಪಾಸಿಟ್ FD ಶೇಕಡ 5% 16,82,566, 7,24,799. ಚಿನ್ನದ ಮೇಲಿನ ಹೂಡಿಕೆ ಶೇಕಡ 10% ಅಂದಾಗ ₹53,58,116, ₹16,75,594. ಮ್ಯೂಚುವಲ್ ಫಂಡ್ ಹೂಡಿಕೆ ಶೇಕಡ 15%, 15%. ಇಲ್ಲಿ ₹2,21,58,439, ₹53,484. ಷೇರು ಮಾರುಕಟ್ಟೆಯ ನೇರ ಹೂಡಿಕೆ ಶೇಕಡ 20%, 20%. ಇಲ್ಲಿ ₹10,81,61,644. ಇಲ್ಲಿ ₹2,17,44,087. ಗಮನಿಸಿದ ಮೇಲೆ ಸೂಚಿಸಿರುವಂತೆ ವಿವಿಧ ಹೂಡಿಕೆಗಳ ಮೇಲಿನ ಗಳಿಕೆ ಸ್ಥಿರವಾಗಿರುವುದಿಲ್ಲ, ಅಂದರೆ ಬದಲಾವಣೆ ಆಗ್ತಲೇ ಇರುತ್ತದೆ. ವರ್ಷದಿಂದ ವರ್ಷಕ್ಕೆ ವ್ಯತ್ಯಾಸವಾಗುವುದನ್ನು ಅಂಕಿಅಂಶಗಳು ಅಂದಾಜಿಗೆ ಮಾತ್ರ, ಅಂದರೆ ಅಂದಾಜಿ ಮಾತ್ರ ಕೊಟ್ಟಿರೋದು ಪ್ರಿಯ ಮಿತ್ರರೇ. ಮೇಲಿನ ಹೂಡಿಕೆ ಕ್ಯಾಲ್ಕುಲೇಟರ್ 1ನೇ ಪಟ್ಟಿಯಲ್ಲಿರುವಂತೆ ನಿಯಮಗಳನ್ನು ಒಳಗೊಂಡು ಲೆಕ್ಕಾಚಾರ ಮಾಡಿದಾಗ 2ನೇ ಪಟ್ಟಿಯಲ್ಲಿರುವಂತೆ 20ನೇ ವರ್ಷದಿಂದ 60 ವರ್ಷ ವಯಸ್ಸಿನವರೆಗೂ ನಿಶ್ಚಿತ ಠೇವಣಿಯಲ್ಲಿ ಹೂಡಿಕೆ ಮಾಡಿ ಶೇಕಡ 5% ಬಡ್ಡಿ ಲಾಭ ಪಡೆದರೆ ನಿಮ್ಮ ಬಳಿ ₹16,82,566 ಹಣವಿರುತ್ತದೆ. ಅದೇ ಅವಧಿಗೆ ಚಿನ್ನದ ಮೇಲೂ ಹೂಡಿಕೆ ಮಾಡಿ ಶೇಕಡ 10% ಲಾಭ ಪಡೆದರೆ ₹53,58,116
ರೂಪಾಯಿಗಳು ನಿಮ್ಮ ಬಳಿ ಇರುತ್ತದೆ. ಮ್ಯೂಚುವಲ್ ಫಂಡಿನಲ್ಲಿ ತೊಡಗಿಸಿ 15% ಲಾಭ ಪಡೆದರೆ ರು 2,21,58,439 ದೊರಕುತ್ತದೆ. ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸಿ 20% ಲಾಭ ಸಿಕ್ಕರೆ ರು 10,81,61,644 ರೂಪಾಯಿಗಳು ನಿಮಗೆ ದಕ್ಕುತ್ತದೆ. ಆದರೆ ಹಣದುಬ್ಬರವನ್ನು ಪರಿಗಣಿಸಿದಾಗ ನಿಮ್ಮ ಹೂಡಿಕೆ ಹಣ ಅರ್ಧದಷ್ಟು ಮೌಲ್ಯ ಕಳೆದುಕೊಳ್ಳುವುದು ಕಂಡುಬರುತ್ತದೆ. ಹಾಗಾಗಿ ಹೂಡಿಕೆ ಮಾಡುವಾಗ ಹಣದುಬ್ಬರದ ಅಂದಾಜು ಮಾಡಿಕೊಳ್ಳಬೇಕು. ಎರಡನೇದು, ಸಂಪತ್ತಿನ ಗಣಿ ಕಾಫಿ ಕ್ಯಾನ್ ಹೂಡಿಕೆ. ಇದೆಲ್ಲ ತಿಳ್ಕೊಬೇಕು ನೋಡಿ. ಕಾಫಿ ಕ್ಯಾನ್ ಹೂಡಿಕೆ ಅಂದ್ರೆ ಏನು ಅನ್ನೋ ನಮಗೆ ಜ್ಞಾನ ಇರಬೇಕು, ಜನರಲ್ ನಾಲೆಜ್ ಇರಬೇಕು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಸಂಪತ್ತು ಸೃಷ್ಟಿಸಲು ನೆರವಾಗುವ ಹಲವಾರು ಸೂತ್ರಗಳ ಬಗ್ಗೆ ನೀವು ಕೇಳಿರ್ಬೋದು. ಅವುಗಳಲ್ಲಿ ಒಂದಾಗಿರೋ ಕಾಫಿ ಕ್ಯಾನ್ ಹೂಡಿಕೆ ಸೂತ್ರದ ಬಗ್ಗೆ ನಮಗೆ ಗೊತ್ತಿದೆಯಾ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. 2018ರಿಂದ ಈಚೆಗೆ ಭಾರತದಲ್ಲಿ ಈ ಬಗೆಯ ಹೂಡಿಕೆ ಪದ್ಧತಿ ಮುನ್ನೆಲೆಗೆ ಬಂದಿದೆ. ಜಾಸ್ತಿ ಇದೇ ಸಹ ಇರೋದು ಕಾಫಿ ಕ್ಯಾನ್ ಹೂಡಿಕೆ. ಉತ್ತಮ ಕಂಪನಿಗಳ ಷೇರುಗಳನ್ನು ಕಡಿಮೆ ಬೆಲೆಗೆ ನಾವು ಪರ್ಚೇಸ್ ಮಾಡೋದು, ಖರೀದಿಸಿ ದೀರ್ಘಾವಧಿಗೆ ಇಟ್ಟುಕೊಂಡು ಲಾಭ ಗಳಿಸಿಕೊಳ್ಳುವ ಹೂಡಿಕೆ ಪದ್ಧತಿಯನ್ನು ಕಾಫಿ ಕ್ಯಾನ್ ಹೂಡಿಕೆ ಎಂದು ಕರೆಯುತ್ತಾರೆ. ಅರ್ಥ ಆಯ್ತಾ? ಕಾಫಿ ಕ್ಯಾನ್ ಹೂಡಿಕೆ ಅಂದ್ರೆ ಉತ್ತಮ ಕಂಪನಿಗಳ ಷೇರುಗಳನ್ನು ಕಡಿಮೆ ಬೆಲೆಗೆ ಖರೀದಿಸಿ ಅಂದ್ರೆ ಪರ್ಚೇಸ್ ಮಾಡಿ ದೀರ್ಘಾವಧಿಗೆ ಲಾಂಗ್ ಟರ್ಮ್ಗೆ ಇಟ್ಕೊಂಡು ಲಾಭ ಗಳಿಸಿಕೊಳ್ಳುವ ಹೂಡಿಕೆ ಪದ್ಧತಿಗೆ ಕಾಫಿ ಕ್ಯಾನ್ ಹೂಡಿಕೆ ಅಂತ ಕರೀತಾರೆ. ಸಂಪತ್ತು ಸೃಷ್ಟಿಯ ಗಣಿ ಎಂದು ಕರೆಸಿಕೊಳ್ಳುವ ಕಾಫಿ ಕ್ಯಾನ್ ಹೂಡಿಕೆ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ ನಾವು. ಪ್ರಿಯ ಮಿತ್ರರೇ, ವಿದ್ಯಾರ್ಥಿಗಳೇ, ಕಾಫಿ ಕ್ಯಾನ್ ಹೂಡಿಕೆ ಅಂದ್ರೆ ಉತ್ತಮ ಕಂಪನಿಯ ಷೇರುಗಳನ್ನು ಗುರುತಿಸಿ ಅವುಗಳನ್ನು ಹೂಡಿಕೆ ಮಾಡಿ ಕನಿಷ್ಠ 10 ವರ್ಷಗಳ ಕಾಲವಾದರೂ ಅವುಗಳನ್ನು ಹಾಗೆ ಇರಿಸಿಕೊಳ್ಳುವುದೇ ಕಾಫಿ ಕ್ಯಾನ್ ಹೂಡಿಕೆ. ನೋಡಿ, ಉತ್ತಮ ಕಂಪನಿಗಳು ಎಲ್ಲಿದೆ? ವಿಪ್ರೋ ಇದೆ, ಇನ್ಫೋಸಿಸ್ ಇದೆ, L&T ಇದೆ, ಬೇಕಾದಷ್ಟು ಕಂಪನಿಗಳಿದಾವೆ. ಈಗಂತೂ ವಿದೇಶಿ ಕಂಪನಿಗಳು ಬಹಳ ಇದಾವೆ. ನೀವು ಯಾವ್ದ್ರಲ್ಲಿ ಉತ್ತಮ ಕಂಪನಿಯನ್ನ ಸಾಮಾನ್ಯ ಜ್ಞಾನ ತಿಳ್ಕೊಂಡು ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿ. ಉದಾಹರಣೆಗೆ 2002ರಲ್ಲಿ ರು 2,000 ಖರ್ಚು ಮಾಡಿ ಟೈಟಾನ್ ಕಂಪನಿ 1,000 ಷೇರುಗಳನ್ನ ಖರೀದಿಸಿದ್ರೆ ಇವತ್ತು ನಿಮ್ಮ ಬಳಿ 21 ಲಕ್ಷಕ್ಕೂ ಹೆಚ್ಚು ಹಣ ಇರುತ್ತಿತ್ತು ಅಂತ ಒಂದು ಎಕ್ಸಾಂಪಲ್ ನಾವು ತಿಳ್ಕೊಳ್ಳೋಣ. 2002ರಲ್ಲಿ ಟೈಟಾನ್ ಕಂಪನಿಯ ಪ್ರತಿ ಶೇರ್ನ ಬೆಲೆ ₹2 ಆಗಿತ್ತು. ಈಗ ಅದರ ಬೆಲೆ ₹2,100ಕ್ಕೂ ಹೆಚ್ಚು. ಖರೀದಿಸಿ ಮತ್ತು ಮರೆತು ಬಿಡಿ ಎನ್ನುವ ಕಾಫಿ ಕ್ಯಾನ್ ಹೂಡಿಕೆಯ ತತ್ವ. ಅಂದ್ರೆ ಲಾಂಗ್ ಟೈಮ್ಗೆ ದೀರ್ಘಾವಧಿ ಹೂಡಿಕೆಯನ್ನು ಮಾಡಬೇಕಾಗ್ತದೆ ಈ ಕಾಫಿ ಕ್ಯಾನ್ ಹೂಡಿಕೆಯಲ್ಲಿ. ಕಾಫಿ ಕ್ಯಾನ್ ಹೂಡಿಕೆ ಅದು ಹೆಂಗ್ ಹುಟ್ಟಿತು, ಅದ್ರ ಭಾರ್ನೇನು, ಅದ್ರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. 1984ರಲ್ಲಿ ಅಮೆರಿಕದ ಹೂಡಿಕೆ ತಜ್ಞ ರಾಬರ್ಟ್ ಜಿ ಕರ್ಬಿನನ್ನು ಕಾಫಿ ಕ್ಯಾನ್ ಹೂಡಿಕೆ ಪದ್ಧತಿಯನ್ನು ಪರಿಚಯಿಸ್ತಾ ಪಶ್ಚಿಮ ಅಮೆರಿಕದಲ್ಲಿ ಜನರು ಅಮೂಲ್ಯ ವಸ್ತುಗಳನ್ನು ಕಾಫಿ ಡಬ್ಬಗಳಲ್ಲಿ ಬಚ್ಚಿಡ್ತಿರು. ವೆಸ್ಟರ್ನ್ ಅಮೆರಿಕದಲ್ಲಿ ಜನರನ್ನ ತಮ್ಮ ಪ್ರೀಸಿಯಸ್ ಥಿಂಗ್ಸ್, ಅಮೂಲ್ಯವಾದ ವಸ್ತುಗಳನ್ನ ಕಾಫಿ ಡಬ್ಬಗಳಲ್ಲಿ ಬಚ್ಚಿಡ್ತಿದ್ರು. ಆ ಕಾರಣದಿಂದ ಈ ಪರಿಕಲ್ಪನೆಗೆ, ಈ ಕನ್ಸೆಪ್ಟಿಗೆ ಕಾಫಿ ಕ್ಯಾನ್ ಹೂಡಿಕೆ ಎನ್ನುವ ಹೆಸರು ಬಂದಿತ್ತು. ಹಿನ್ನೆಲೆ ಗೊತ್ತಾಯ್ತಲ್ವಾ? ಭಾರತೀಯರು ಚಿನ್ನ, ರಿಯಲ್ ಎಸ್ಟೇಟ್ ಮತ್ತಿತರ ಹೂಡಿಕೆಗಳಲ್ಲಿ ಕಾಫಿ ಕ್ಯಾನ್ ಹೂಡಿಕೆ ಪದ್ಧತಿಯನ್ನು ಅದಾಗಲೇ ಅನುಸರಿಸಿಕೊಂಡು ಬರ್ತಿದ್ದಾರೆ. ನಮ್ಮ ಭಾರತೀಯರು ಭಾರಿ ಬುದ್ಧಿವಂತರು. ಈಗ ಅದು ಷೇರು ಹೂಡಿಕೆಗೂ ಬಂದಿದೆ. ಶೇರ್ ಇನ್ವೆಸ್ಟ್ಮೆಂಟ್ಗೂ ಸಹ ಬಂದಿದೆ. ಭಾರತದಲ್ಲಿ ಅಂಬಿಟ್ ಕ್ಯಾಪಿಟಲ್ನ ಸೌರಭ್ ಮುಖರ್ಜಿ ಕಾಫಿ ಕ್ಯಾನ್ ಹೂಡಿಕೆಯನ್ನು 2018ರಲ್ಲಿ ಮುನ್ನೆಲೆಗೆ ತಂದ್ರು, ಅದನ್ನು ಅಭಿವೃದ್ಧಿಪಡಿಸಿದ್ರು. ಕಾಫಿ ಕ್ಯಾನ್ ಹೂಡಿಕೆಯಲ್ಲಿ ಈ ಕೆಳಗಿನ ಅಂಶಗಳು ಮುಖ್ಯ. ನಾವು ಈ ಕೆಳಗಿನ ಅಂಶಗಳನ್ನು ತಿಳ್ಕೊಳ್ಳೋಣ. ಕಂಪ್ನಿಯ ಮಾರುಕಟ್ಟೆ ಮೌಲ್ಯ ₹500 ಕೋಟಿಗಿಂತಲೂ ಹೆಚ್ಚಿರ್ಬೇಕು. ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ ಡಿಯರ್ ಫ್ರೆಂಡ್ಸ್. ಯಾವುದೇ ಒಂದು ಕಂಪ್ನಿಯ ಒಂದು ಅಮೌಂಟು ಮತ್ತು 500 crores ಹೆಚ್ಚಾಗಿರಬೇಕು. ಕಾಫಿ ಕ್ಯಾನ್ ಹೂಡಿಕೆಯ ಪದ್ಧತಿಯಲ್ಲಿ ನಾವು ಆಯ್ಕೆ ಮಾಡಿಕೊಳ್ಳುವ ಕಂಪನಿಯ ಮಾರುಕಟ್ಟೆ ಮೌಲ್ಯ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್
ರು. 500 ಕೋಟಿಗೂ ಹೆಚ್ಚಿಗೆ ಇರಬೇಕು. ಅದಕ್ಕಿಂತ ಕಡಿಮೆ ಮೌಲ್ಯದ ಕಂಪನಿ ಷೇರುಗಳನ್ನ ಪರಿಗಣಿಸಬಾರ್ದು. ನಾವು ತಗೊಳಕ್ ಹೋಗ್ಬಾರ್ದು. ನೀವು ತಗೊಳ್ಳೇಬೇಡಿ. ಕಂಪನಿಯೊಂದರ ಒಟ್ಟು ಷೇರುಗಳನ್ನು ಆ ಷೇರಿನ ಪ್ರಸ್ತುತ ಬೆಲೆಯೊಂದಿಗೆ ಗುಣಿಸಿದಾಗ ಕಂಪನಿಯ ಮಾರುಕಟ್ಟೆ ಮೌಲ್ಯ ತಿಳಿಯುತ್ತೆ. ನೋಡಿ, ಏನಿದೆ, ಒಟ್ಟು ಶೇರ್ ಎಷ್ಟು, ಪ್ರಸ್ತುತ ಬೆಲೆಯೊಂದಿಗೆ ಈಗಿನ ಶೇರ್ ಮಾರ್ಕೆಟಿನ ಪ್ರೈಸ್ ಎಷ್ಟಿದೆ ಅದನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಗುಣಿಸ್ಬೇಕು. ಆ ಕಂಪನಿ ಮಾರುಕಟ್ಟೆ ಒಂದು ವ್ಯಾಲ್ಯೂ ನಮಗೆ ಗೊತ್ತಾಗ್ತದೆ. ಸ್ಥಿರ ಲಾಭ ಕೊಡುವ ಷೇರು ಆಯ್ಕೆ ಮುಖ್ಯ. ಎರಡನೇದು, ಕಾಫಿ ಕ್ಯಾನ್ ಹೂಡಿಕೆ ಮಾಡುವಾಗ ಸ್ಥಿರವಾಗಿ ಲಾಭ ತಂದು ಕೊಡುತ್ತಿರುವ ಕಂಪನಿಗಳ ಷೇರುಗಳನ್ನು ಮಾತ್ರ ಪರಿಗಣಿಸಬೇಕು. ಲಾಭ ತರುವಂತಹ ಒಂದು ಕಂಪನಿಯ ಷೇರುಗಳನ್ನ ನಾವು ತಗೋಬೇಕು. ಯಾಕೆಂದ್ರೆ ಅಲ್ದ್ರ ನಾವು ಸಹ ಲಾಸ್ ಆಗಿ ಪಾಪರಾಗಿ ಹೋಗ್ಬಿಡ್ತೀವಿ. ಅರ್ಥ ಮಾಡ್ಕೊಳ್ಳಿ. ಕಳೆದ 5 ರಿಂದ 10 ವರ್ಷಗಳಲ್ಲಿ ನಿರ್ದಿಷ್ಟ ಕಂಪನಿಯ ಗಳಿಕೆ ಅಂದ್ರೆ ರೆವಿನ್ಯೂ, ಆದಾಯ ಸರಾಸರಿ 10% ಇರಲೇಬೇಕಾಗ್ತದೆ. 3ನೇ ಪಾಯಿಂಟ್, ಹೂಡಿಕೆಯ ಮೇಲಿನ ಗಳಿಕೆ. ನಾವು ಏನ್ ಗಳಿಸ್ತೀವಿ ಹೂಡಿಕೆಯನ್ನು ಇನ್ವೆಸ್ಟ್ ಮಾಡಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಶೇರನ್ನ ಆಯ್ಕೆ ಮಾಡ್ಕೊಳ್ಳುವಾಗ ನಾವು ಶೇರನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಆ ಶೇರಿನ ಹೂಡಿಕೆಯ ಮೇಲೆ ಗಳಿಕೆ ಕಳೆದ 5 ವರ್ಷಗಳ ಅವಧಿಯಲ್ಲಿ ಕನಿಷ್ಠ 15ರಂತೆ 15% ಇರುವಂತೆ ನೋಡ್ಕೋಬೇಕಾಗ್ತದೆ ನಾವು. 4ನೇದು, ದೀರ್ಘಾವಧಿಯ ಮಹತ್ವ. ಲಾಂಗ್ ಟರ್ಮ್ ಅನ್ನ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು. ಲಾಂಗ್ ಟರ್ಮ್ಗೆ, ದೀರ್ಘಾವಧಿಯ ಮಹತ್ವಕ್ಕೆ. ಕಾಫಿ ಕ್ಯಾನ್ ಹೂಡಿಕೆ ಮಾಡುವಾಗ ದೀರ್ಘಾವಧಿ ಲೆಕ್ಕಾಚಾರ ಇರಲೇಬೇಕು. ಮಾರುಕಟ್ಟೆ ಏರಿಳಿತಕ್ಕೆ ತಲೆ ಕೆಡಿಸಿಕೊಳ್ಳದೆ ನಿರಂತರವಾಗಿ ಹೂಡಿಕೆ ಮಾಡುತ್ತಾ ಮುನ್ನಡೆಯುವ ಮನಸ್ಥಿತಿ ನಿಮ್ದಾಗಿರ್ಬೇಕು. ನೆನ್ಪಿಡ್ಬೇಕು, ನಾವು ಕಾಫಿ ಕ್ಯಾನ್ ಹೂಡಿಕೆ ಮಾಡುವಾಗ ಸೂಕ್ತ ಷೇರುಗಳ ಆಯ್ಕೆ ಬಹಳ ಮುಖ್ಯ. ವಿವಿಧ ಆನ್ಲೈನ್ ಉಪಕರಣಗಳನ್ನು ಕೆಲವು ವಿಶ್ವಾಸಾರ್ಹ, ನಂಬುವುದಕ್ಕೆ ಸಾಧ್ಯವಾದಂತಹ ವೆಬ್ಸೈಟ್ಗಳಲ್ಲಿ ಮಾಹಿತಿಯನ್ನ ಬಳಸಿ ಮೇಲೆ ಸೂಚಿಸಿರುವ ನಿಯಮದ ಆಧಾರದಲ್ಲಿ ಉತ್ತಮ ಕಂಪನಿಗಳನ್ನು ಪತ್ತೆ ಮಾಡಬಹುದು. ನಿಮಗೆ ಅದು ತಿಳಿಯದಿದ್ದಲ್ಲಿ ವೃತ್ತಿಪರ, ಸ್ವತಂತ್ರ ಹಣಕಾಸು ಮತ್ತು ಹೂಡಿಕೆ ಸಲಹೆಗಾರರ ನೆರವನ್ನ ಹೆಲ್ಪ್ ತಗೊಂಡು ನಾವು ಮುಂದುವರಿಬೇಕಾಗ್ತದೆ. 3ನೇದು ಅಂಶಕ್ಕೆ ಬರೋಣ. ತುರ್ತು ನಿಧಿಗೆ ಉತ್ತಮ ಸ್ವೀಪ್ ಇನ್ FD. ಹಾಗಾದ್ರೆ ಸ್ವೀಪ್ ಇನ್ FD ಅಂದ್ರೆ ಏನು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಎಮರ್ಜೆನ್ಸಿಗೆ ನಮಗೆ ಕಾಪಾಡುತ್ತಿದ್ದು. ಜೀವನದಲ್ಲಿ ಅನಿರೀಕ್ಷಿತವಾಗಿ ಎದುರಾಗುವ ಹಣಕಾಸಿನ ತುರ್ತು ಸಂದರ್ಭಗಳನ್ನು ಎದುರಿಸಲು ನಮಗೆ ಜೀವನದಲ್ಲಿ ಹಣಕಾಸು ಫೈನಾನ್ಸ್ ಪ್ರಾಬ್ಲಮ್ ಬರುತ್ತೆ. ಎಮರ್ಜೆನ್ಸಿಗೆ ದುಡ್ಡು ಬೇಕಾಗಿರುತ್ತೆ, ಹಣ ಬೇಕಾಗಿರುತ್ತೆ. ಆವಾಗ ನಮಗೆ ತುರ್ತು ನಿಧಿ, ಎಮರ್ಜೆನ್ಸಿ ಫಂಡ್ ಅತ್ಯಗತ್ಯ. ಆಸ್ಪತ್ರೆ ವೆಚ್ಚಗಳು, ಆಸ್ಪತ್ರೆಯಲ್ಲಿ ಒಂದು ಆಪರೇಷನ್ ಮಾಡಿಸ್ಬೇಕಾಗುತ್ತೆ, ಕಾಯಿಲೆ ಬರುತ್ತೆ, ಮತ್ತೊಂದಾಗುತ್ತೆ, ಆಗ ವೆಚ್ಚ ಮಾಡಬೇಕಾಗುತ್ತೆ, ಎಕ್ಸ್ಪೆಂಡಿಚರ್ ಮಾಡಬೇಕಾಗುತ್ತೆ. ಉದ್ಯೋಗದ ನಷ್ಟ, ಎಂಪ್ಲಾಯ್ಮೆಂಟ್ ಲಾಸ್ ಆದಾಗ, ಉದ್ಯೋಗವನ್ನು ಕಳೆದುಕೊಂಡು ನಿರುದ್ಯೋಗಿ ಆದಾಗ ಪರಿಣಾಮ ನಿಭಾಯಿಸುವುದು. ವೇತನ ಕಡಿತ, ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತೀರಾ, ನಿಮ್ಮ ಸಂಬಳ ಇಂತಿಷ್ಟು ಅಂತ ಇರುತ್ತೆ, ಅದಕ್ಕಿಂತ ಕಡಿಮೆ ಸಂಬಳವನ್ನು ಕೊಟ್ಬಿಡ್ತಾರೆ. ಆ ವೇತನ ಕಡಿತ ಆದಾಗ ನಿಮಗೆ ಸಮಸ್ಯೆ ಆಗುತ್ತೆ. ಕೌಟುಂಬಿಕ ನಿರ್ವಹಣೆ ಮಾಡೋದು, ಸಂಸಾರವನ್ನು ಸಾಗಿಸೋದು, ಇವೆಲ್ಲ ಕಷ್ಟ ಆಗುತ್ತೆ. ಹೀಗೆ ಅನೇಕ ಸಂಕಷ್ಟದ ಸಂದರ್ಭಗಳಲ್ಲಿ ತುರ್ತು ನಿಧಿಯ ಆಪ್ತ ಮಿತ್ರನಂತೆ ಕಾಯುತ್ತೆ. ಆಪ್ತ ಮಿತ್ರ ನೋಡಿ, ತುರ್ತು ನಿಧಿ ಅನ್ನೋದಿದು ಎಮರ್ಜೆನ್ಸಿ ಫಂಡ್ ಅನ್ನೋದು. ಆದರೆ ತುರ್ತು ನಿಧಿ ಹಣವನ್ನು ಎಲ್ಲಿರಿಸಿಕೊಳ್ಬೇಕು ಎನ್ನುವ ಬಗ್ಗೆ ಹಲವರಲ್ಲಿ ಗೊಂದಲವಿದೆ. ತುರ್ತು ನಿಧಿ ಕಾಯ್ದಿರಿಸಿಕೊಳ್ಳಲು ಪರಿಗಣಿಸಬಹುದಾದ ಉತ್ತಮ ಆಯ್ಕೆಗಳಲ್ಲಿ ಸ್ವೀಪ್ ಇನ್ FD ಕೂಡ ಒಂದು. ಸ್ವೀಪ್ ಇನ್ FD ಅಂದ್ರೆ ಏನು, ಅದರ ವಾಟ್ ಈಸ್ ಎ ಸ್ವೀಪ್ ಇನ್ FD? ಈ ಸೇವೆ ಪಡೆಯಲು ಯಾರು ಕ್ವಾಲಿಫೈಡ್ ಆಗಿದ್ದಾರೆ, ಅನುಕೂಲ ಪಡೆಯುವುದು ಹೇಗೆ ಎಂಬ ಬಗ್ಗೆ ನಾವು ಗಮನ ಹರಿಸೋಣ. ಏನಿದು ಸ್ವೀಪ್ ಇನ್ FD? ವಾಟ್ ಈಸ್ ಎ ಸ್ವೀಪ್ ಇನ್ FD? ನಿಮ್ಮ ಉಳಿತಾಯ ಖಾತೆಯಲ್ಲಿ, ಸೇವಿಂಗ್ ಅಕೌಂಟ್ ಇರ್ತಲ್ಲ ಬ್ಯಾಂಕಲ್ಲಿ, ಹೆಚ್ಚುವರಿ ಹಣವನ್ನು ನಿಶ್ಚಿತ ಠೇವಣಿಯಾಗಿ, ಫಿಕ್ಸೆಡ್ ಡಿಪಾಸಿಟ್, ಸ್ವಯಂ ಚಾಲಿತವಾಗಿ ಪರಿವರ್ತಿಸುವ ವ್ಯವಸ್ಥೆಯೇ ಸ್ವೀಪ್ ಇನ್ FD. ಸ್ವೀಪ್ ಇನ್ FD ಅಂದ್ರೆ ನಿಮ್ಮ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಯಲ್ಲಿರುವ ಹೆಚ್ಚುವರಿ ಹಣವನ್ನು ನಿಶ್ಚಿತ ಠೇವಣಿ, ಫಿಕ್ಸೆಡ್ ಡಿಪಾಸಿಟ್, ಸ್ವಯಂ ಚಾಲಿತವಾಗಿ, ಆಟೋಮೆಟಿಕ್ ಆಗಿ ಪರಿವರ್ತಿಸುವ ವ್ಯವಸ್ಥೆಗೆ ಸ್ವೀಪ್ ಇನ್ FD ಅಂತ ಕರೀತಾರೆ. ಉಳಿತಾಯ ಖಾತೆ ಮತ್ತು ನಿಶ್ಚಿತ ಠೇವಣಿ ವೈಶಿಷ್ಟ್ಯಗಳನ್ನು ಒಳಗೊಂಡಿದ್ದು ನೋಡಿ. ಇದು ಸೇವಿಂಗ್ ಅಕೌಂಟ್ ಅಂಡ್ ಫಿಕ್ಸೆಡ್ ಡಿಪಾಸಿಟ್, ಇವೆರಡರ ಲಕ್ಷಣಗಳು ಸಹ ವಿಶಿಷ್ಟವಾದ ಅಂಶಗಳು ಇದಾವೆ. ನಿಮಗೆ ಬೇಕಾದಾಗ ದುಡ್ಡು ತೆಗೆಯಲು ಸೌಲಭ್ಯ ಕೊಡುವ ಜೊತೆಗೆ ಹೆಚ್ಚಿನ ಬಡ್ಡಿಯ ಲಾಭವನ್ನು ಸ್ವೀಪ್ ಇನ್ FD
ಕೊಡುತ್ತೆ. ಇದು ಇಂಪಾರ್ಟೆಂಟು, ಬ್ಯಾಂಕಲ್ಲಿ ಹೋಗಿ ಇದನ್ನು ವಿಚಾರಿಸಿ. ಪ್ರಿಯ ಮಿತ್ರ, ಸ್ವಿಫಿನ್ FD ಬಗ್ಗೆ ತುಂಬ ಅನುಕೂಲ ಇದೆ, ನಿಮಗೆಲ್ಲ ಒಳ್ಳೆಯದಾಗ್ತದೆ, ಕಷ್ಟ ಕಾಲದಲ್ಲಿ ತುಂಬ ಸಹಾಯ ಆಗ್ತದೆ. ಉದಾಹರಣೆಗೆ ನಾವು ತಿಳ್ಕೊಳ್ಳೋಣ ಸ್ವಿಫಿನ್ FD ಬಗ್ಗೆ. ಶಂಕರ್ ಎನ್ನುವ ಸರ್ಕಾರಿ ಉದ್ಯೋಗಿ ಖಾಸಗಿ ಬ್ಯಾಂಕ್ ಒಂದರಲ್ಲಿ ಉಳಿತಾಯ ಖಾತೆಯನ್ನು ಹೊಂದಿರ್ತಾನೆ. ಅದನ್ನು 2 ವರ್ಷಗಳ ಅವಧಿಗೆ ಸ್ವಿಫಿನ್ FD ಜೊತೆ ಜೋಡಣೆ ಮಾಡಿರ್ತಾನೆ ಎಂದು ಹೇಳ್ಕೊಳ್ಳಿ. ತಮ್ಮ ಉಳಿತಾಯ ಖಾತೆಯಲ್ಲಿ ಇರಬೇಕಾದ ಕನಿಷ್ಠ ಮೊತ್ತದ ಮಿತಿಯನ್ನು ರು 40,000 40,000 ಗೆ ನಿಗದಿಪಡಿಸಿದ್ದಾರೆ ಎಂದು ಭಾವಿಸ್ಕೊಳ್ಳೋಣ. ಶಂಕರ್ ಖಾತೆಗೆ ಬೋನಸ್ ರೂಪದಲ್ಲಿ 40,000 ರೂಪಾಯಿಗಳು ಸಂದಾಯ ಆಗುತ್ತೆ ಅಂದ್ಕೊಳ್ಳಿ. ಶಂಕರ್ ಖಾತೆಯಲ್ಲಿರುವ ಒಟ್ಟು ಮೊತ್ತ ಈಗ 80,000 ಆಗಿರುತ್ತೆ. ನಿಗದಿಪಡಿಸಿದ ಮಿತಿಗಿಂತ 40,000 ರೂಪಾಯಿಗಳು ಹೆಚ್ಚಿಗೆ ಇದೆ. ಇಂತಹ ಸಂದರ್ಭದಲ್ಲಿ 40,000 ರೂಪಾಯಿಗಳು ಸ್ವಯಂಚಾಲಿತವಾಗಿ ಸ್ವಿಫಿನ್ FDಗೆ ವರ್ಗಾವಣೆಗೊಳ್ಳುತ್ತದೆ. ನೋಡಿದೆ, ನೀವು ಎಷ್ಟಕ್ಕೆ ಬೇಕಾದ್ರೂ ಮಾಡಿಸ್ಕೋಬಹುದು. ಇದನ್ನ ಲಾಭಗಳು, ಪ್ರಾಫಿಟ್ ಇವರನ್ನ ಸ್ವಿಫಿನ್ FDಯ ಪ್ರಾಫಿಟ್ಗಳು. ಸ್ವಿಫಿನ್ FDಯಲ್ಲಿ ಉಳಿತಾಯ ಖಾತೆಗಿಂತ ಹೆಚ್ಚಿನ ಬಡ್ಡಿ ಲಭಿಸುತ್ತೆ, ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ. ಸೇವಿಂಗ್ ಅಕೌಂಟಲ್ಲಿ ಬಡ್ಡಿ ಕಡಿಮೆ, ಅದೇ ಸ್ವಿಫಿನ್ FDಲಿ ಬಡ್ಡಿ ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ. ಜೊತೆಗೆ ಸ್ವಿಫಿನ್ FDಯಲ್ಲಿ ಇರುವ ಹಣವನ್ನು ತುರ್ತು ಸಂದರ್ಭಗಳಲ್ಲಿ, ಎಮರ್ಜೆನ್ಸಿ ಸರ್ಕಮ್ಸ್ಟಾನ್ಸ್ ಅಂತ ಸಂದರ್ಭದಲ್ಲಿ ಹಿಂಪಡೆದರೆ ಯಾವುದೇ ಶುಲ್ಕ, ಫೀಸನ್ನು ಕಟ್ಟಬೇಕಾಗಿಲ್ಲ. ಇನ್ನೊಂದು ಅನುಕೂಲ ಅಂದರೆ ಏನಪ್ಪ ಅಂದರೆ, ನಿಮ್ಮ ಸಾಲದ EMI ಪಾವತಿಸುವ ದಿನ ಉಳಿತಾಯ ಖಾತೆಯಲ್ಲಿ ಒಂದೊಮ್ಮೆ ಅಗತ್ಯ ಮತ್ತೆ ಇರದಿದ್ರೆ ಸ್ವಿಫಿನ್ FDಯಲ್ಲಿ ಇರುವ ಹಣವನ್ನು ಬ್ಯಾಂಕ್ ಸುಲಭವಾಗಿ ವರ್ಗಾಯಿಸುತ್ತೆ, EMI ಕಟ್ಟಬೇಕಾದ್ರೂ ಸಹ. ಇದರಿಂದಾಗಿ EMI ಪಾವತಿಸದೆ ಉಂಟಾಗುವ ತಾಪತ್ರಯ ತಪ್ಪುತ್ತೆ. ನೋಡಿ ಎಷ್ಟೆಷ್ಟು ಉಪಯೋಗ ಇದೆ ಸ್ವಿಫಿನ್ FDಲಿ. ಚೆಕ್ ಬೌನ್ಸ್, ಕೆಲವು ಟೈಮಲ್ಲಿ ಚೆಕ್ ಬೌನ್ಸ್ ಆಗೋ ಸಮಸ್ಯೆಯು ಇಲ್ಲವಾಗ್ತದೆ. ಚೆಕ್ ಬೌನ್ಸ್ ಅಂದರೆ ನಮ್ಮದು ಚೆಕ್ ಇರುತ್ತೆ, ನಾವು ಇನ್ನೊಬ್ಬರಿಗೆ ಚೆಕ್ಕನ್ನು ಬರ್ಕೊಟ್ಬಿಟ್ಟಿರ್ತೀವಿ ಇಷ್ಟು ಹಣ ಅಂತ. ಆದ್ರೆ ನಮ್ಮ ಅಕೌಂಟಲ್ಲಿ ಹಣ ಯಾವುದೇ ಕಾರಣಗಳಿಂದ ಇಲ್ಲದೆ ಇರಬಹುದು, ಮಿಸ್ ಆಗ್ಬೋದು. ಕೆಲವು ಸಮಯದಲ್ಲಿ ಚೆಕ್ ಬೌನ್ಸ್ ಆಗುತ್ತೆ. ನಮ್ಮ ಉಳಿತಾಯ ಖಾತೆಯಲ್ಲಿ ಹಣ ಇಲ್ಲದೆ ಬೇರೆಯವರಿಗೆ ಚೆಕ್ಕನ್ನು ಬರ್ಕೊಟ್ಟಾಗ, ಅವರು ಬ್ಯಾಂಕಿಗೆ ಹೋಗಿ ಆ ಚೆಕ್ಕನ್ನು ಕೊಟ್ಟಾಗ ಅದು ಚೆಕ್ ಬೌನ್ಸ್ ಆಗುತ್ತೆ. ಇದನ್ನೇ ಚೆಕ್ ಬೌನ್ಸ್ ಅಂತ ಕರೆಯೋದು. ಬಹುಪಾಲು ಬ್ಯಾಂಕ್ಗಳು ಸ್ವಿಫಿನ್ FDಯನ್ನು ಪರಿಚಯಿಸಿದ್ದು ಅದು ಜನಪ್ರಿಯ ಆಗ್ತಾ ಇದೆ. ಸ್ವಿಫಿನ್ FDಗೆ ನೀಡಿರುವ ಬಡ್ಡಿ ದರ ಸಾಮಾನ್ಯ ಫಿಕ್ಸೆಡ್ ಡಿಪಾಸಿಟ್ FD ದರದಷ್ಟೇ ಇರುತ್ತೆ ರೇಟು. ಆದರೆ ಖಾತೆಯಲ್ಲಿ ಎಷ್ಟು ಮೊತ್ತವನ್ನು ಎಷ್ಟು ದಿನ ಇರಿಸಿದ್ದೀರಿ ಎನ್ನುವುದರ ಆಧಾರದ ಮೇಲೆ ಒಂದು ಬಡ್ಡಿ ದರವನ್ನು ನಿಗದಿಯಾಗಿರ್ತೇವೆ, ಡಿಸೈಡ್ ಮಾಡಲಾಗ್ತದೆ. ನೆಕ್ಸ್ಟ್ ಬಂದಾಗ ನೆಟ್ ಬ್ಯಾಂಕಿಂಗ್ ಮೂಲಕ ಅಥವಾ ನೇರವಾಗಿ ಬ್ಯಾಂಕ್ಗೆ ತೆರಳಿ ಸ್ವಿಫಿನ್ FD ಖಾತೆಯನ್ನು ಪ್ರಾರಂಭಿಸಬಹುದು. ಬ್ಯಾಂಕಿನಿಂದ ಬ್ಯಾಂಕ್ಗೆ ಸ್ವಿಫಿನ್ FD ನಿಯಮಗಳಲ್ಲಿ ಕೆಲವು ಬದಲಾವಣೆಗಳು, ಚೇಂಜಸ್ ಇರ್ತವೆ. ಅದನ್ನು ಗಮನಿಸಿಕೊಂಡು ನೀವೆಲ್ಲ ಮುಂದುವರಿಬೇಕು. 4ನೇ ಪಾಯಿಂಟಿಗೆ ಬಂದಾಗ ಹಣಕಾಸು ಉಚಿತ ಸಲಹೆ ಸಮಸ್ಯೆ ಖಚಿತ. ಏನಾಗಾದ್ರೆ ಅನ್ನೋದನ್ನು ತಿಳ್ಕೊಳ್ಳೋಣ. ವಾರದ ಹಿಂದೆ ಕಾಲೇಜು ದಿನಗಳಲ್ಲಿ ಸ್ನೇಹಿತನೊಬ್ಬ ಫ್ರೆಂಡ್ ಸಿಕ್ಕಿದ್ದ. ಟೀ ಕುಡಿತ ವಿದ್ಯಾರ್ಥಿ ಜೀವನ ದಿನಗಳನ್ನು ಮೆಲುಕು ಹಾಕ್ತಾ ಇದ್ವು. ಮಾತು ಮುಂದುವರೆದಾಗ ಅವನು ಕ್ರಿಪ್ಟೋ ಕರೆನ್ಸಿಯೊಂದರಲ್ಲಿ ರು 1 ಲಕ್ಷ ನಷ್ಟ ಮಾಡಿಕೊಂಡಿರುವ ಬಗ್ಗೆ ತಿಳಿಸಿದ. ನೋಡಿ, ಕ್ರಿಪ್ಟೋ ಕರೆನ್ಸಿ ಇದು ಆನ್ಲೈನಲ್ಲೇ ವ್ಯವಹಾರ ಮಾಡೋಂಥದ್ದು. ಆಗ ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಕ್ರಿಪ್ಟೋ ಹೂಡಿಕೆಯಿಂದ ಭಾರಿ ಹಣ ಗಳಿಸಲು ಸಾಧ್ಯವಿದೆ ಎಂದು ಹೇಳಿದ್ರು. ಕೆಲವರು ಯಾರು ಹೇಳ್ಬಿಟ್ಟಿರ್ತಾರಂತೆ, ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳನ್ನು ಅರಿಬಿಟ್ಟಿರ್ತಾರೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ. ಆವಾಗ ಇವನು ನೋಡಿರ್ತಾನೆ. ಆಗ ಇದಲ್ಲದೆ ಕ್ರಿಪ್ಟೋ ಭವಿಷ್ಯ ಫ್ಯೂಚರಲ್ಲಿ ಸೂಪರ್ ಕರೆನ್ಸಿಯೂ ಆಗುತ್ತೆ ಎಂಬ ಅದ್ರ ಬಗ್ಗೆ ಹೇಳಿರ್ತಾನೆ ಅವನು. ವಿವಿಧ ವೆಬ್ಸೈಟ್ಗಳಲ್ಲಿ ಲೇಖನಗಳನ್ನು ಓದಿರ್ತಾನೆ ಇವನು. ಹೀಗಿರುವಾಗ ನಾನೇಕೆ ರಿಸ್ಕ್ ತೆಗೆದುಕೊಳ್ಬಾರ್ದು ಅಂತ ರು 1 ಲಕ್ಷ ರೂಪಾಯಿ ಹೂಡಿಕೆ ಮಾಡ್ತಾರೆ, ಇನ್ವೆಸ್ಟ್ ಮಾಡ್ದ. ಆದರೆ ಲಾಭದ ವಿಚಾರ ಆಗಿರಲಿ, ಈಗ ಅಸಲಿನ ಮೊತ್ತವು ಸ್ಕೋತ ಆಗಿದೆ, ದುಡ್ಡು ಇಲ್ದಂಗೆ ಆಗೋಗ್ಬಿಟ್ಟಿದೆ, ಅಸಲು ಸಹ ಇಲ್ಲ ಎಂದು ಅಲವತ್ತುಕೊಂಡ. ನೋಡಿ, ಈ ರೀತಿ ತನ್ನ ಕಷ್ಟಗಳನ್ನ ಹೇಳ್ಕೊಂಡ. ಇದು ಅವನೊಬ್ಬನ ಕಥೆಯಲ್ಲ. ಹೂಡಿಕೆ ಮಾಡುವಾಗ ಪುಕ್ಕಟ್ಟೆ ಸಲಹೆ ಪಡೆದು ಮುನ್ನಡೆಯುವವರೆಲ್ಲರೂ ಇದೇ ಮಾದರಿಯಲ್ಲಿ ಆರ್ಥಿಕ ನಷ್ಟ ಅನುಭವಿಸ್ತಾರೆ. ಹಣದ ನಷ್ಟ ಆಗುತ್ತೆ, ಹುಷಾರಾಗಿರಿ. ನೀವೆಲ್ಲ ಹೂಡಿಕೆ ಮಾಡ್ಬೇಕಾದ್ರೆ ಎಚ್ಚರದಿಂದ, ಬುದ್ಧಿವಂತಿಕೆ ತಂದಿಂದ ಹೂಡಿಕೆ ಮಾಡಿ. ನೋಡಿ, ವಾರೆನ್ ಬಫೆಟ್ ಹೂಡಿಕೆ ತಜ್ಞ,
ಹೇಗೆ ವಿಶ್ವದಲ್ಲೇ ಹೆಸರು ಮಾಡ್ದ, ಹಾಗೆ ನಾವು ಸಹ ಬುದ್ಧಿವಂತರಾಗಿ ಹೂಡಿಕೆ ಮಾಡಬೇಕಾಗ್ತದೆ. ವಹಿವಾಟು ಸ್ಥಗಿತಗೊಳಿಸದೆ ಹಲವು ಕ್ರಿಪ್ಟೋಗಳು. ನೋಡಿ, ವಹಿವಾಟು ಸ್ಥಗಿತಗೊಳಿಸಿದೆ ಹಲವು ಕ್ರಿಪ್ಟೋಗಳು. ಈ ಆನ್ಲೈನ್ ಕರೆನ್ಸಿಗಳು, ಕ್ರಿಪ್ಟೋಗಳು ಆರ್ಥಿಕ ಸಂಕಷ್ಟದ ಕಾರಣ ನೀಡಿ ಸಿಂಗಾಪುರ ಮೂಲದ ಕ್ರಿಪ್ಟೋ ಎಕ್ಸ್ಚೇಂಜ್ ವಾಲ್ಟ್ ವಹಿವಾಟನ್ನು ಸ್ಥಗಿತಗೊಳಿಸಿದೆ. ಥಾಯ್ಲೆಂಡ್, ಇಂಡೋನೇಷ್ಯಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದ ಜಿಫ್ಮೇಕ್ ಕಂಪನಿ ಕೂಡ ವಹಿವಾಟು ನಿಲ್ಲಿಸಿದೆ. ಇದಲ್ಲದೆ ಅಮೆರಿಕದ payment.net ಕೂಡ ಬಿಕ್ಕಟ್ಟಿನಲ್ಲಿದ್ದು ವ್ಯವಹಾರ ಸ್ಥಗಿತಕ್ಕೆ ಮುಂದಾಗಿದೆ. ಹಾಳಾಗಲ ತಿಳಿಯದೆ ಬೆವರು ಸುರಿಸಿ ಸಂಪಾದಿಸಿದ ದುಡ್ಡನ್ನು ಕ್ರಿಪ್ಟೋ ಕರೆನ್ಸಿಗಳ ಮೇಲೆ ಹಾಕಿ ರಾತ್ರೋರಾತ್ರಿ ಶ್ರೀಮಂತರಾಗೂ ಕನಸು ಕಾಣುತ್ತಿದ್ದವರು ಈಗ ಹೂಡಿಕೆಯ ಮೂಲ ಬಂಡವಾಳವನ್ನೇ ಕಳೆದುಕೊಂಡು ತಮಗೆ ತಾವೇ ಇಡೀ ಶಾಪ ಹಾಕಿಕೊಳ್ತಿದ್ದಾರೆ. ಕ್ರಿಪ್ಟೋ ಬಗ್ಗೆ ಅರೆಬರೆ ಮಾಹಿತಿ ನೀಡುವ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ವಿಡಿಯೋಗಳು, ಉಚಿತ ಹಣಕಾಸು ಸಲಹೆ, ವೆಬ್ಸೈಟ್ನಲ್ಲಿ ಕಂಡುಬರುವ ಪ್ರಾಯೋಜಿತ ಲೇಖನಗಳು, ಹೀಗೆ ಪಕ್ವವಲ್ಲದ ಮೂಲಗಳಿಂದ ಮಾಹಿತಿ ಪಡೆದು ಹಣಕಾಸು ತೀರ್ಮಾನಗಳನ್ನು ತೆಗೆದುಕೊಂಡರೆ ಏನಾಗುತ್ತೆ ಎನ್ನುವುದಕ್ಕೆ ಮೇಲಿನ ಬೆಳವಣಿಗೆಗಳೇ ತಾಜಾ ಉದಾಹರಣೆ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ. 5ನೇ ಅಂಶ, ಇದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳ ಜಮಾನ. ಎಲ್ಲ ಸೋಷಿಯಲ್ ಮೀಡಿಯಾ ಬಹಳ ಸ್ಟ್ರಾಂಗ್ ಆಗಿದೆ ಅಲ್ವಾ, ಅದನ್ನೇ ಇಲ್ಲಿ ಲೇಖಕರು ಹೇಳ್ತಾರೆ ಜಮಾನ ಅಂತ. ಕೆಲವರು ಹೆಸರಾಂತ ಚಿತ್ರನಟರು, ಖ್ಯಾತನಾಮರು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸೆಲೆಬ್ರಿಟಿ ಸ್ಟೇಟಸ್ ಇರುವ ಹಲವು ಮಂದಿ ಕ್ರಿಪ್ಟೋ ಕರೆನ್ಸಿಗಳ ಬಗ್ಗೆ ಸಕಾರಾತ್ಮಕವಾಗಿ ಮಾತನಾಡಿದ್ದನ್ನ ಕೇಳಿರ್ಬೋದು. ನಾವು ಪಾಸಿಟಿವ್ ಆಗಿ ಹೇಳಿರ್ತಾರೆ. ಕ್ರಿಪ್ಟೋ ನಿಮ್ಮ ಭವಿಷ್ಯದ ಎಲ್ಲ ಹಣಕಾಸಿನ ಅಗತ್ಯಗಳನ್ನು ಪೂರೈಸುವ ಕಾಮಧೇನು ಎನ್ನುವ ಮಟ್ಟಿಗೆ ಅವರೆಲ್ಲರೂ ಕ್ರಿಪ್ಟೋ ಜಾಹೀರಾತುಗಳನ್ನು ತಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ ಪ್ಲಾಟ್ಫಾರ್ಮ್ಗಳಲ್ಲಿ ಹರಡ್ತಾರೆ. ಜನಸಾಮಾನ್ಯರು ಕೂಡ ಆಲೋಚನೆ ಮಾಡದೆ ಅಷ್ಟೇ ವೇಗವಾಗಿ ಕ್ರಿಪ್ಟೋ ಹೂಡಿಕೆಗಳಿಗೆ ಮುಂದಾಗಿ ಕೈ ಸುಟ್ಕೋತಾರೆ. ಇನ್ಫ್ಲೂಯೆನ್ಸರ್ಗಳು ಹೇಗೆ ಹಣ ಗಳಿಸ್ತಾರೆ ಗೊತ್ತಾ ಅಂತ ಲೇಖಕರು ನಮಗೆ ಹೇಳ್ತಿದ್ದಾರೆ. ಹೇಗೆ ಗಳಿಸ್ತಾರೆ ಹಾಗಾದ್ರೆ ಹಣನ ಇನ್ಫ್ಲೂಯೆನ್ಸರು? ಉದಾಹರಣೆಗೆ, ವ್ಯಕ್ತಿಯೊಬ್ಬ ಹಣಕಾಸು ಸಲಹೆ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಿದ್ದ, ಅವನಿಗೆ ಪಾಪ್ಯುಲರ್ ನೇಮ್ ಇರುತ್ತೆ ಅಂದ್ಕೊಳ್ಳಿ. ಈಗ ಎಲ್ಲ TV9 ಅದ್ರ ಇದ್ರಲ್ಲಿ ರುದ್ರಮೂರ್ತಿ ಬರ್ತಾರಲ್ಲ, ಕೆಲವರು ಬರ್ತಾರೆ, ಅವರೆಲ್ಲ ಅದ್ರ ಬಗ್ಗೆ ಹೇಳ್ತಿರ್ತಾರೆ ನೋಡಿ. ಆತನ ಯೂಟ್ಯೂಬ್ ಚಾನಲ್ಗೆ ಸುಮಾರು 20 ಲಕ್ಷ ಮಂದಿ ಚಂದಾದಾರಗಳಿದ್ದಾರೆ. ಅಂದ್ರೆ ಸಬ್ಸ್ಕ್ರೈಬರ್ ಯಾರು 20 lakhs ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಈತನೊಂದಿಗೆ ಕ್ರಿಪ್ಟೋ ಕರೆನ್ಸಿ ಕಂಪನಿಯೊಂದು ಮಾತುಕತೆ ನಡೆಸುತ್ತೆ. ಜಾಹೀರಾತು ಒಪ್ಪಂದ, ಅಡ್ವರ್ಟೈಸ್ ಒಂದು ಒಪ್ಪಂದವನ್ನ ಮಾಡ್ಕೊಳತ್ತೆ, ಅಗ್ರಿಮೆಂಟ್ ಮಾಡ್ಕೊಳತ್ತೆ. ಕ್ರಿಪ್ಟೋ ಕರೆನ್ಸಿ ಒಳ್ಳೆ ಹೂಡಿಕೆ ಎಂದು ವಿಡಿಯೋ ಮಾಡಿ ಅದನ್ನು ಚಾನಲ್ಗೆ ಅಪ್ಲೋಡ್ ಮಾಡಿದರೆ ಪ್ರತಿ ವಿಡಿಯೋಕ್ಕೆ ₹1 ಅಂದರೆ 1 ಲಕ್ಷದಿಂದ 2 ಲಕ್ಷದವರೆಗೆ ಕಮಿಷನ್ ಕೊಡುವುದಾಗಿ ಹೇಳುತ್ತಾಗ ನೋಡಿ ಹೇಳುತ್ತೆ. ಇದನ್ನೇ ಆಧರಿಸಿ ಸೋಷಿಯಲ್ ಮೀಡಿಯಾ ಅಂದ್ರೆ ಸಾಮಾಜಿಕ ಮಾಧ್ಯಮಗಳಿದಾವಲ್ಲ, ಇನ್ಫ್ಲೂಯೆನ್ಸರ್ಗಳು ಕ್ರಿಪ್ಟೋ ಕರೆನ್ಸಿಗಳ ಬಗ್ಗೆ ಸಕಾರಾತ್ಮಕ ವಿಡಿಯೋ ಮಾಡ್ತಾರೆ ನೋಡಿ. ಅವ್ರಿಗೇನೋ ಹಣನೇ ಬೇಕು, ಪಾಸಿಟಿವ್ ಆಗಿ ವಿಡಿಯೋ ಮಾಡ್ತಾರೆ. ಅದಕ್ಕೆ ಅಡ್ವರ್ಟೈಸ್ಗಳು ನಂಬಿ ನೀವು ಹಾಳಾಗ್ಬೇಡ್ರಿ, ಹುಷಾರಾಗಿರಿ. ಯಾಕೆಂದ್ರೆ ಇವತ್ತಿನ ಕಾಲ ಜಾಹೀರಾತುಗಳ ಯುಗ, ಅಡ್ವರ್ಟೈಸ್ ಏರಾ. ಅದರಿಂದ ನೋಡಿ, ಅವ್ರು ಸಂಪಾದನೆ ಮಾಡ್ಕೊಳಕ್ಕೋಸ್ಕರ ಸಮಾಜದಲ್ಲಿ ಏನ್ ಬೇಕಾದ್ರೂ ಅನಾಹುತಗಳಾಗೋದಕ್ಕೂ ಅವ್ರು ರೆಡಿ ಇರ್ತಾರೆ. ಆದ್ರಿಂದ ನಾವು ಎಚ್ಚರದಿಂದ ಇರಬೇಕು. ಕ್ರಿಪ್ಟೋ ಕರೆನ್ಸಿ ಕಂಪನಿಯೊಂದರಿಂದ ಜಾಹೀರಾತಿಗೆ ಹಣ ಪಡೆದು ಚಂದಾದಾರರಿಗೆ ಬೇಕಾದ ನಿಷ್ಪಕ್ಷಪಾತ ಮಾಹಿತಿಯನ್ನು ಯೂಟ್ಯೂಬರ್ ಹೇಗೆ ತಾನೇ ಒದಗಿಸಲು ಸಾಧ್ಯ ಅಲ್ವಾ? ಆಗಿಂದ ಮಾತ್ರಕ್ಕೆ ಎಲ್ಲ ಯೂಟ್ಯೂಬರ್ಗಳು ಸುಳ್ಳು ಹೇಳ್ತಾರೆ ಅಂತ ಅಲ್ಲ. ಕೆಲವು ಯೂಟ್ಯೂಬರ್ಗಳು ಇದು ಪ್ರಾಯೋಜಿತ ವಿಡಿಯೋ ಎಂದು ನೇರವಾಗಿ ಹೇಳ್ತಾರೆ. ನೀವೆಲ್ಲ ನೋಡ್ತಿರಲ್ಲ, ಪ್ರಾಯೋಜಿತ, ಕಾಲ್ಪನಿಕ ಧಾರಾವಾಹಿಗಳೆಲ್ಲ ಕಾಲ್ಪನಿಕವಾಗಿರ್ತವೆ ಕಥೆಗಳು, ಯಾವುದೇ ವ್ಯಕ್ತಿ ಅಥವಾ ಜೀವನಕ್ಕೆ ಸಂಬಂಧಿಸಿದ್ದಲ್ಲ ಅಂತ ಹಾಕಿರ್ತಾರೆ ಧಾರಾವಾಹಿಗಳು. ನೋಡಿದಾಗ ನೋಡಿ ನೀವು ಪಿಕ್ಚರ್ಗಳಲ್ಲೂ ಸಹ, ಇಲ್ಲೂ ಸಹ ಹಾಕ್ತಾರೆ ಅವರು ಯೂಟ್ಯೂಬರ್ಗಳು, ಇದು ಪ್ರಾಯೋಜಿತ ವಿಡಿಯೋ, ನೀವು ಯೋಚನೆ ಮಾಡಿ ಅಂತ ಹೇಳ್ತಾರೆ. ಜೊತೆಗೆ ಹೂಡಿಕೆ ಮಾಡುವಾಗ ನೀವು ಎಚ್ಚರಿಕೆ ವಹಿಸಿ ಎನ್ನುವ ಮಾತು ಬರುತ್ತೆ. ನೀವು ನೋಡಿ ಎಲ್ಲ ಆನ್ಲೈನ್ ರಮ್ಮಿ ಅದು ಇದು ಗೇಮಲ್ಲಿ ನೋಡಿ, ಇದು ಹೂಡಿಕೆ ಮಾಡೋಕ್ರೆ ಅಪಾಯ ಇರುತ್ತೆ, ನೀವು ಎಚ್ಚರದಿಂದ ಆಡಿ ಹಾಗೆ ಹೇಗೆ ಅಂತೆಲ್ಲ ಕೊಟ್ಟಿರ್ತಾರಲ್ವಾ. ಹಾಗೆ ನಿಮ್ಮ ಮುಂದೆ ಅವ್ರದ್ದು ಡಿಸ್ಕ್ಲೈಮರ್ ಅಂದ್ರೆ ಎಚ್ಚರಿಕೆಯನ್ನು ನೀಡಿರ್ತಾರೆ. ಆದರೆ ಇನ್ನು ಕೆಲವರು ಇದ್ಯಾವುದನ್ನು ನೀಡದೆ ಅಮಾಯಕ ಹೂಡಿಕೆದಾರನ ದಿಕ್ ತಪ್ಪಿಸ್ತಾ ಇದ್ದಾರೆ ಅಂತೇಳಿ ಲೇಖಕರು ಹೇಳ್ತಾ ಇದ್ದಾರೆ. ಮುಂದೆ ಬಂದಾಗ
ಇನ್ಫ್ಲೂಯೆನ್ಸರ್ ಹಿನ್ನೆಲೆ ಮತ್ತು ಪರಿಣಿತಿ ಗಮನಿಸಿ. ಇದು ವೆರಿ ಇಂಪಾರ್ಟೆಂಟು. ಅವನ ಹಿನ್ನೆಲೆ ಏನು, ಬ್ಯಾಕ್ಗ್ರೌಂಡ್ ಏನು, ಅವನಿಗೇನೇ ಒಂದು ಪರಿಣಿತಿ ಇದೆ, ಎಕ್ಸ್ಪೀರಿಯನ್ಸ್ ಇದೆ, ಅವನಿಗೆ ಅದ್ರ ಬಗ್ಗೆ ಏನು ಜ್ಞಾನ ಇದೆ, ನಾಲೆಡ್ಜ್ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಅಂತ ಲೇಖಕರು ಹೇಳ್ತಾರೆ. ಇನ್ಫ್ಲೂಯೆನ್ಸರ್ಗಳ ಹಿನ್ನೆಲೆ ಮತ್ತು ಪರಿಣಿತಿಯನ್ನು ನಾವು ಗಮನಿಸಬೇಕು. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಸೇರಿ ವಿವಿಧ ಸಾಮಾಜಿಕ ಮಾಧ್ಯಮದಲ್ಲಿ ಕಂಡುಬರುವ ಇನ್ಫ್ಲೂಯೆನ್ಸರ್ಗಳ ಹಿನ್ನೆಲೆ ಮತ್ತು ಪರಿಣಿತಿ ಗಮನಿಸುವುದು ಬಹಳ ಮುಖ್ಯ. ಕೆಲವು ಇನ್ಫ್ಲೂಯೆನ್ಸರ್ಗಳು ವೃತ್ತಿಯಲ್ಲಿ ಚಾರ್ಟೆಡ್ ಅಕೌಂಟೆಂಟ್ಗಳಾಗಿರ್ತಾರೆ, ಚಾರ್ಟೆಡ್ ಅಕೌಂಟೆಂಟ್ CA ಮಾಡಿರ್ತಾರೆ. ಮತ್ತು ಕೆಲವರು ರಾಷ್ಟ್ರೀಯ ಮಾರುಕಟ್ಟೆ ಸಂಸ್ಥೆ ಅಂದರೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಮಾರ್ಕೆಟ್ ಅಂತಾರಲ್ಲ ಅದು, ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಸ್ಟಾಕ್ ಮಾರ್ಕೆಟ್ ಅಂತೆಲ್ಲ ನಡೆಸುವ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಹಣಕಾಸು ಪರಿಣಿತಿ ಹೊಂದಿರ್ತಾರೆ, ಪರಿಣಿತರಾಗಿರ್ತಾರೆ, ಎಕ್ಸ್ಪರ್ಟ್ ಆಗಿರ್ತಾರೆ. ಮ್ಯೂಚುವಲ್ ಫಂಡ್ ಹೌಸ್ಗಳಲ್ಲಿ ಕೆಲವರು ಫಂಡ್ ಮ್ಯಾನೇಜರ್ಗಳಾಗಿಯೂ ಕೆಲಸ ಮಾಡ್ತಿರ್ತಾರೆ. ಹೀಗೆ ಒಂದು ಸೂಕ್ತ ಹಿನ್ನೆಲೆ ಇರುವವರಿಗೆ ಹಣಕಾಸು ಸಲಹೆ ನೀಡುವ ಸಾಮರ್ಥ್ಯ ಇರುತ್ತೆ, ಒಂದು ಕೆಪಾಸಿಟಿ ಇರುತ್ತೆ. ಆದ್ಬಿಟ್ಟು ಯಾವನೋ ಯೂಟ್ಯೂಬಲ್ಲಿ ಯಾವ ವಿಡಿಯೋ ಮಾಡ್ದ, ಅವನಿಗೆ ದುಡ್ಡಿಗಾಗಿ ಅಂತೇಳಿ ನಾವಾದರೂ ವಿಡಿಯೋ ನೋಡಿ ಹಣವನ್ನು ಮಾರುಕಟ್ಟೆಯಲ್ಲಿ ಹೂಡಿದ್ರೆ ಪಾಂಗ್ನಾಮ ಹಾಕ್ಕೋತೀವಿ. ಅದರಿಂದ ನೀವು ಎಚ್ಚರಿಕೆ ವಹಿಸಿ ಮಿತ್ರರೇ. ಷೇರು ಮಾರುಕಟ್ಟೆ ಹೂಡಿಕೆಯಲ್ಲಿ ಇದಾಗುತ್ತೆ. ಏನಾಗುತ್ತೆ ಹಾಗಾದರೆ? ಇನ್ಫ್ಲೂಯೆನ್ಸರ್ಗಳ ಸ್ಟಾಕ್ ಟಿಪ್ಸ್ ನಂಬಿ ಷೇರು ಹೂಡಿಕೆ ಮಾಡಿ ಅನೇಕ ಜನಸಾಮಾನ್ಯರು ಕೈ ಸುಟ್ಕೊಂಡಿದ್ದಾರೆ. ಷೇರು ಮಾರುಕಟ್ಟೆಯಲ್ಲಿ ನೇರವಾಗಿ ಹೂಡಿಕೆ ಮಾಡುವಾಗ ಅಥವಾ ಟ್ರೇಡಿಂಗ್ ಮಾಡುವಾಗ ಅದರ ಬಗ್ಗೆ ಒಂದಿಷ್ಟು ಜ್ಞಾನ ಹೊಂದಿರಬೇಕು. ಅದಿಲ್ದಿದ್ರೆ ಇನ್ಫ್ಲೂಯೆನ್ಸರ್ಗಳ ಸ್ಟಾಕ್ ಟಿಪ್ಸ್ ನಂಬಿ ಅಂದಾಜಿಗೆ ಹೂಡಿಕೆ ನಿರ್ಧಾರ ಮಾಡಬಾರ್ದು, ಹೂಡಿಕೆನ ಇನ್ವೆಸ್ಟ್ಮೆಂಟ್ ಡಿಸೈಡ್ ಮಾಡಬಾರ್ದು. ನಾವು ಮೋಸದ ಮಾರಾಟದ ಬಗ್ಗೆ ಎಚ್ಚರವನ್ನು ವಹಿಸಬೇಕು. ಎಲ್ಲ ಮೋಸ ಮಾಡೋದೇ ಜಾಸ್ತಿ, ವ್ಯಾಪಾರಂ ದ್ರೋಹ ಚಿಂತನಂ ಅಂತ. ಹಂಗಿದ್ರೆ ಅವ್ರು ಉದ್ಧಾರ ಆಗೋದು. ವ್ಯಾಪಾರಿಗಳದ್ದು ಅದೇ, ಅವ್ರಿಗೆ ಲಾಭ ಮಾಡೋದೇ. ವ್ಯಾಪಾರಂ ಲಾಭ ಚಿಂತನಂ, ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಹೇಳ್ತಾರೆ. ಕೆಲವು ವಿಮಾ ಏಜೆಂಟ್ಗಳು, ಇನ್ಶೂರೆನ್ಸ್ ಏಜೆಂಟ್ಗಳು ಇರ್ತಾರಲ್ಲ, ಬ್ಯಾಂಕ್ ಎಕ್ಸಿಕ್ಯೂಟಿವ್ಸ್ ಇರ್ತಾರಲ್ಲ, ತಮ್ಮ ಲಾಭಕ್ಕೆ ಅನುಕೂಲವಾಗುವಂಥ ಕೆಲ ಹಣಕಾಸಿನ ಉತ್ಪನ್ನಗಳನ್ನು ನಿಮಗೆ ಮಾರಾಟ ಮಾಡಲು ಮುಂದಾಗ್ತದೆ. ಬಹಳ ಫೋರ್ಸ್ ಮಾಡ್ತಾರೆ. ಮೊಬೈಲಲ್ಲಿ ಕಾಲ್ ಮಾಡೋದು, ಅಥವಾ ನಿಮ್ಮ ಮನೆಗೆ ಬರ್ತೀನಿ ಅನ್ನೋದು, ಅಥವಾ ಯಾವ್ದಾದ್ರು ಫ್ರೆಂಡ್ಸ್ ಮುಖಾಂತರ ನಮಗೆ ಪರಿಚಯ ಆಗೋದು, ಇವೆಲ್ಲ ಇಂಥವನ್ನ ಮಾಡ್ತಾರೆ ಅವರು. ಈ ವಿಮೆ ತೆಗೆದುಕೊಂಡ್ರೆ ಅಷ್ಟು ಲಾಭ ಆಗುತ್ತೆ, ಈ ಇನ್ಶೂರೆನ್ಸ್ ನೀವು ತಗೊಳ್ಳಿ ನಿಮಗೆ ಇಷ್ಟು ಪ್ರಾಫಿಟ್ ಬರುತ್ತೆ ಅಂತ ಹೇಳ್ತಾರೆ. ಈ ಫಂಡ್ನಲ್ಲಿ ಸಿಕ್ಕಾಪಟ್ಟೆ ಲಾಭಾಂಶ ಪ್ರಾಫಿಟ್ ಇರ್ತದೆ ಅಂತ ಎಂದೆಲ್ಲ ಬಣ್ಣ ಬಣ್ಣದ ಮಾತುಗಳನ್ನ ಆಡಿ ನಿಮಗೆ ವಾಸ್ತವದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಅನುಕೂಲ ಮಾಡಿ ಕೊಡೋದು ಉತ್ಪನ್ನಗಳನ್ನು ಮಾರಾಟಕ್ಕೆ ಮುಂದಾಗ್ತಾರೆ. ಯಾಕೆ? ಅವ್ರಿಗೆ ಹೆಚ್ಚಿನ ಲಾಭಾಂಶ ಇರುತ್ತೆ. ಈ ನಾವು ತಗೊಂಡ್ರೆ ನಾವು ಏನಾರ ಹಾಳಾಗೋರು ಪರವಾಗಿಲ್ಲ, ಅವ್ರಿಗೆ ಅದ್ರ ಬಗ್ಗೆ ಚಿಂತೆ ಬೇಕಿಲ್ಲ ನೋಡಿ, ಇಂಥವ್ರು ಇರ್ತಾರೆ. ಈ ಬಗ್ಗೆ ನೀವೇ ಎಚ್ಚರ ವಹಿಸ್ಬೇಕು. ನಮಗೆ ನಾವೇ ಒಂದು ಕೇರ್ಫುಲ್ ಆಗಿರಬೇಕು, ಎಚ್ಚರವನ್ನು ವಹಿಸ್ಬೇಕು ಅಂತ ಈ ಲೇಖನದ ಪ್ರಧಾನ ಆಶಯ. ಇಲ್ಲಿಗೆ ಹಣಕಾಸು ಸಾಕ್ಷರತೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದವನ್ನು ಅರ್ಪಿಸ್ತಿದ್ದೀನಿ. ಲೋಕಾನಾಂ ಸರ್ವೇ ಜನ ಸುಖಿನೋ ಭವಂತು. ಹಣವನ್ನು ಉಳಿತಾಯ ಮಾಡಿ ಹಾಳು ಮಾಡಿಕೊಳ್ಳಬೇಡಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.